ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶಿಲ್ಪಾಸ್ ಕನ್ನಡ ವ್ಲಾಗ್ಸ್. ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಅಂತಂದರೆ ಸಾಲು ಮರದ ತಿಮ್ಮಕ್ಕ ಉದ್ಯಾನವನ ಅಥವಾ ಪಾರ್ಕ್. ಇದು ರುದ್ರಾಪುರ ಮತ್ತು ಕಾಸನಕಂಡಿ ಗ್ರಾಮದ ಹತ್ತಿರ ಬರುತ್ತೆ. ಇದು ಕರೆಕ್ಟ್ ಲೊಕೇಶನ್ ಹೇಳಬೇಕು ಅಂತಂದರೆ ಗಿಣಿಗೆರೆ ರೈಲ್ವೆ ಸ್ಟೇಷನಿಂದ 2 ಕಿಲೋಮೀಟರ್ಸ್ ಬಂದರೆ ಈ ಸಾಲುಮರದ ತಿಮ್ಮಕ್ಕ ಉದ್ಯಾನವನ ನಾವು ನೋಡ್ಬೋದಾಗಿದೆ. ಇದನ್ನು 2018 ಆಗಸ್ಟ್ 15ರಂದು ಅರಣ್ಯ ಸಚಿವರಾದಂಥ ಹಾಗೂ ಅರಣ್ಯ ಹಾಗೂ ಪರಿಸರ ಸಚಿವರಾದಂಥ ಆರ್ ಶಂಕರ್ ಅವರು, ಕೊಪ್ಪಳ ಉಸ್ತುವಾರಿ ಸಚಿವರು ಕೂಡ ಆಗಿದ್ರು ಆ ಟೈಮಲ್ಲಿ. ಅವರು ಲೋಕಾರ್ಪಣೆಯನ್ನು ಮಾಡ್ತಾರೆ. ಇಲ್ಲಿ ಇದು ಸುಮಾರು 125 ಎಕರೆ ವಿಸ್ತಾರವಾದ ಜಾಗ. ಇಲ್ಲಿ ಇಂಥ 125 ಎಕರೆ ಜಾಗದಲ್ಲಿ ಸಾವಿರಾರು ಮರಗಳನ್ನ ನೆಟ್ಟು ಒಂದು ಉದ್ಯಾನವನಗಳನ್ನು ಮಾಡಿದ್ದಾರೆ. ಇಲ್ಲಿ ತುಂಬ ಚಂದನೆಯ ಕಲಾಕೃತಿಗಳನ್ನ ನಾವು ನೋಡ್ಬೋದಾಗಿದೆ. ಅವು ನಿಜವಾದದ್ದು. ಇಲ್ಲಿ ಗೊಂಬೆಗಳು ಯಾವ ಥರ ಇದೆ ಅಂತಂದರೆ ಕಲಾಕೃತಿಗಳು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವು ರಿಯಲ್ ಆಗಿ ಇದಾವೇನೋ, ನೈಜವಾಗಿ ಕಾಣಿಸ್ತಾ ಇದ್ದಾವೆ. ಈ ವೃಕ್ಷಗಳ ಜೊತೆ ಅಂದರೆ ಮರಗಳ ಜೊತೆಗೆ ಗ್ರಾಮೀಣ ಬದುಕಿನ ಚಿತ್ರಣ ಹಾಗೂ ವನ್ಯಜೀವಿಗಳು ಮತ್ತು ಪರಿಸರ ಕಾಳಜಿಯ ಬಗ್ಗೆ ನೀವೇ ನೋಡಬಹುದಾಗಿದೆ. ಮುಂದೆ ಪಿಕ್ಚರ್ಸ್ ಅಂದರೆ ಚಿತ್ರದಲ್ಲಿ ನೋಡಿರೋ ಹಾಗೆ ಮರಗಳನ್ನ ಕಡಿತಿರ್ತಾರೆ. ಅಲ್ಲಿ ತಾಯಿ ಮಗು ಅಡ್ಡ ಬರೋ ಥರ ಕಡಿಯೋಕ್ಕೆ ಬೇಡ, ಅಫೋಸ್ ಮಾಡೋ ಥರ ಒಂದು ಚಿತ್ರ ಇದೆ. ಹೀಗೆ ಹಲವಾರು ಚಿತ್ರಗಳು ಸಾಮಾಜಿಕ ಕಳಕಳಿಯನ್ನು ಮತ್ತು ಜನರಿಗೆ ಜಾಗೃತಿಯನ್ನು ಮೂಡಿಸುವಂತಹ ಕಲಾಕೃತಿಗಳನ್ನು ಕಲಾವಿದರು ಮಾಡಿದ್ದಾರೆ. ಮತ್ತು ಅವು ಎಷ್ಟು ನೈಜವಾಗಿವೆ ಅಂತಂದರೆ ನಿಜವೇನೋ ಇವು ಗೊಂಬೆಗಳ ಥರ ಕಾಣೋದೇ ಇಲ್ಲ ಆ ಥರ. ಅದಕ್ಕೆ ಮತ್ತು ಸೂಕ್ತವಾದ ಬಣ್ಣಗಳನ್ನ ಮಾಡಿದ್ದಾರೆ. ಕಲಾಕೃತಿ ಮಾಡಿದ್ರಲ್ಲ, ಅದಕ್ಕೆ ಸೂಟೇಬಲ್ ಆಗುವಂತಹ ಪೇಂಟಿಂಗ್ ಮಾಡಿದ್ರಂತ ಅವು ರಿಯಲ್ ಆಗಿ ಎದ್ದು ಬರೋ ಥರ ಕಾಣಿಸ್ತವೆ ಗೊಂಬೆಗಳು. ಇದು ಒಂಥರ ಹಾವೇರಿ ಜಿಲ್ಲೆಯ ಗೊಟಗೋಡಿ ಅನ್ನೋ ಒಂದು ಊರಲ್ಲಿ ಈ ಥರ ರಾಕ್ ಗಾರ್ಡನ್ ಕೆಲವೊಂದಿಷ್ಟು ಜನ ನೋಡಿರ್ತೀರ, ಕೆಲವೊಂದಿಷ್ಟು ಜನ ಗೊತ್ತಿರಲ್ಲ. ಈ ಥರನೇ ಮಾಡಿದ ಆ ಶೈಲಿಯನ್ನು ಇಲ್ಲಿ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅಲ್ಲಿ ನಮ್ಮ ಬದುಕಿನ ಚಿತ್ರಣಗಳನ್ನು ಗೊಟಗೋಡಿಯಲ್ಲಿ ಗೊಂಬೆಗಳ ಮೂಲಕ ಸಾರಿ ಹೇಳ್ತಾರೆ. ಜನಪದ ರೀತಿಯಲ್ಲಿ ಅಲ್ಲಿ ಎತ್ತುಗಳು, ದನಗಳು, ಗ್ರಾಮೀಣ ಬದುಕಿನ ಜನರ ಜೀವನದ ಗೊಟಗೋಡಿಯಲ್ಲಿ ಮಾಡಿದಾರಲ್ಲ ಉದ್ಯಾನವನ, ಆ ಮಾದರಿಯಲ್ಲಿ ಇದನ್ನು ಕೂಡ ಮಾಡಿದ್ದಾರೆ. ಬಟ್ ಸ್ವಲ್ಪ ಚಿಕ್ಕದಿದೆ ಇದು. ಇನ್ನು ಬರುವ ದಿನಗಳಲ್ಲಿ ಇನ್ನೂ ಅಭಿವೃದ್ಧಿ ಮಾಡ್ತಾರೆ. ಮತ್ತು ಇಲ್ಲಿ ಸ್ವಲ್ಪ ನೀರಿನ ವ್ಯವಸ್ಥೆ ಕಡಿಮೆ ಇದೆ. ಮತ್ತು ಇಲ್ಲಿ ತಿನ್ನೋಕೆ ಏನು ಸಿಗೋದಿಲ್ಲ, ಹೊರಗಡೆಯಿಂದಾನೇ ತಗೊಂಡು ಬರಬೇಕು. ಮತ್ತು ಅದು ಅಲ್ಲದೆ ಇಲ್ಲಿ ಚಿಕ್ಕ ಮಕ್ಕಳಿಗೆ ಒಂಥರ ಪಿಕ್ನಿಕ್ ಸ್ಪಾಟ್ ಅಂತ ಹೇಳ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮಕ್ಕಳಿಗೆ ಆಡೋಕ್ಕೆ ಸ್ವಿಂಗ್ಸ್, ಜೋಕಾಲಿಗಳು ತುಂಬ ಇದ್ದಾವೆ. ಅವ್ರಿಗೆ ಆಟ ಆಡೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಈ ವೀಕೆಂಡಲ್ಲಿ ಬರೋರ್ಗು ಚೆನ್ನಾಗಿ ಅನಿಸುತ್ತೆ. ಈ ಗ್ರೀನ್ರಿ ಮತ್ತು ಈ ಸಿಟಿ ಲೈಫು ಇದೆಲ್ಲ ಸಾಕು ಅಂತ ಅನಿಸ್ತು. ಇಲ್ಲಿ ಬರೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿ ನಮ್ಮ ಕೊಪ್ಪಳದ ಭಾಗದಲ್ಲಿ ಒಂದು ಹೆಮ್ಮೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ ಪಿಕ್ನಿಕ್ ಸ್ಪಾಟ್ ಇದು. ಮಕ್ಕಳಿಗೆ ಅಂತ ಆಟ ಆಡೋಕ್ಕೆ, ಟೈಮ್ ಪಾಸ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಈ ವೀಕೆಂಡಲ್ಲಿ ಬಂದ್ರಂತೂ ತುಂಬ ಎಂಜಾಯ್ ಮಾಡ್ತಾರೆ ಮಕ್ಕಳು. ಇಲ್ಲಿ ಎಲ್ಲ ಪ್ರಾಣಿಗಳನ್ನ ನೋಡ್ಬೋದು. ಕರಡಿ, ಮೊಲ, ಮೊಸಳೆ ಈ ಥರ ತುಂಬ ಚೆನ್ನಾಗಿದೆ. ಒಂದ್ಸಲ ಬಂದು